ಭಕ್ತರೇ, ನಾನು ಈ ವಿಡಿಯೋದಲ್ಲಿ ಹೇಳಲಿರುವಂತಹ ಕತೆ ಸಾಮಾನ್ಯ ಕತೆ ಅಲ್ಲ. ಈ ಕತೆ ಕೇಳಿದವರ ಕಣ್ಣಲ್ಲಿ ನೀರು ಹರಿಯುತ್ತದೆ. ಒಬ್ಬ ಭಕ್ತನ ಜೀವನದಲ್ಲಿ ಮರಣದ ಕ್ಷಣದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ಪವಾಡದ ಕತೆ ಇದು. ಒಂದು ಊರಿನಲ್ಲಿ ಶಂಕರ ಎನ್ನುವ ಒಬ್ಬ ಬಡ ವ್ಯಕ್ತಿ ಇದ್ದ. ಅವನು ಒಂದು ಸಣ್ಣ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಅವನ ಸಂಬಳ ಕಡಿಮೆ, ಆದರೆ ಭಕ್ತಿ ತುಂಬಾ ಹೆಚ್ಚು. ಶಂಕರ ಪ್ರತಿದಿನ ಒಂದು ಕೆಲಸವನ್ನ ಮರಿದೆ ಮಾಡ್ತಿದ್ದ. ಅದೇನಪ್ಪ ಅಂದ್ರೆ, ಬೆಳಿಗ್ಗೆ ಎದ್ದು ಸ್ನಾನಾದಿನ ಮಾಡಿಕೊಂಡು ರಾಯರ ಫೋಟೋ ಮುಂದೆ ಕುಳಿತು ಶ್ರೀ ರಾಘವೇಂದ್ರಾಯ ನಮಃ ಅಂತೇಳಿ ಜಪವನ್ನ ಮಾಡ್ತಿದ್ದ. ಅವನ ಸ್ನೇಹಿತರು ಒಮ್ಮೆ ಕೇಳ್ತಾರೆ, ಈ ಜಪ ಮಾಡಿದ್ರೆ ಜೀವನ ಬದಲಾಗುತ್ತಾ? ಅವನನ್ನ ಕೇಳ್ತಾರೆ. ಆದ್ರೆ ಶಂಕರ ಒಂದು ಮಾತನ್ನ ಅವರ ಸ್ನೇಹಿತರಿಗೆ ಹೇಳ್ತಾನೆ, ರಾಯರ ಮೇಲೆ ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ. ಒಂದು ದಿನ ಶಂಕರ ರಾತ್ರಿ ಕೆಲಸ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದ. ಆ ಸಮಯದಲ್ಲಿ ಭಾರೀ ಮಳೆ ಬರ್ತಾ ಇರುತ್ತೆ. ರಸ್ತೆ ತುಂಬಾ ಖಾಲಿ ಆಗಿರುತ್ತೆ. ಅಕಸ್ಮಾತ್ತಾಗಿ ಒಂದು ಬೈಕ್ ತುಂಬಾ ವೇಗವಾಗಿ ಬರ್ತಾ ಇರುತ್ತೆ. ಅದು ಬಂದು ಶಂಕರನಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ. ಶಂಕರ ರಸ್ತೆ ಮೇಲೆ ಬೀಳ್ತಾನೆ. ತಲೆಗೆ ಭಾರೀ ಗಾಯ ಆಗುತ್ತೆ. ಅವನಿಗೆ ಎದ್ದು ನಿಲ್ಲಲು ಕೂಡ ಆಗ್ತಿಲ್ಲ. ರಸ್ತೆಯಲ್ಲಿ ಅವನ ರಕ್ಷಣೆ ಮಾಡಕ್ಕೆ ಯಾರೂ ಇಲ್ಲ. ಅಲ್ಲಿ ಬೈಕ್ ಅವನು ಡಿಕ್ಕಿ ಹೊಡೆದು ತನ್ನಪಾಡಕ್ಕೆ ತಾನು ಹೊರಟೋದ. ಇಲ್ಲಿ ಅನಾಥವಾಗಿ ಅವನು ಬಿದ್ದೋದ. ಇಲ್ಲಿ ವೀಕ್ಷಕರೇ, ಯಾರಾದ್ರೂ ರಸ್ತೆಯಲ್ಲಿ ಆಗ್ಲಿ ಏನೋ ಒಂದು ಅಪಘಾತವಾಗಿ ಬಿದ್ದು ನರಳುವಾಗ ದಯವಿಟ್ಟು ಅವರ ವಿಡಿಯೋವನ್ನ ಮಾಡದೆ ದಯವಿಟ್ಟು ನೀವು ಅವರನ್ನ ಫಸ್ಟ್ ಏಡ್ ಮಾಡ್ಲಿಕ್ಕೆ, ಅವರನ್ನ ಆಸ್ಪತ್ರೆ ಸೇರಿಸಲಿಕ್ಕೆ ಪ್ರಯತ್ನ ಪಡಿ. ಅದು ನಿಮ್ಮನ್ನ ಒಂದು ಜೀವ ಉಳಿಸಿದಂತಹ ಪುಣ್ಯ ನಿಮಗೆ ಬರುತ್ತೆ. ಅದು ನಿಮ್ಮ ರಕ್ಷೆಯಾಗ ಕೂಡ ನಿಲ್ಲುತ್ತೆ ಅನ್ನೋ ಮಾತು ನಾನು ಹೇಳ್ತೇನೆ. ಬನ್ನಿ ಈ ಒಂದು ಕಥೆಯನ್ನ ಮುಂದುವರಿಸೋಣ. ಆ ಕ್ಷಣದಲ್ಲಿ ಅವನು ನಿಧಾನವಾಗಿ ಕೂಗ್ತಾನೆ. ಯಾರನ್ನ ಅಂದ್ರೆ, ರಾಯರೇ ಕಾಪಾಡಿ, ರಾಯರೇ ಕಾಪಾಡಿ ಅಂತೇಳಿ. ಅವನ ಅಷ್ಟು ನೋವಿನಲ್ಲಿ ತುಂಬಾ ಗಾಯವಾಗಿದೆ. ಆಗ ರಾಯರನ್ನ ಕಾಪಾಡಿ ಅಂತ ಬೇಡ್ಕೊಂತಾ ಇದ್ದಾನೆ. ಒಂದು ಕೆಲವು ಕ್ಷಣ ನಂತರ ಒಬ್ಬ ಸನ್ಯಾಸಿ ಅವರ ಹತ್ರ ಬರ್ತಾನೆ. ಅವರು ಅವನ ತಲೆಗೆ ಕೈ ಇಟ್ಟು ಹೇಳ್ತಾರೆ, ಭಯ ಪಡಬೇಡ, ನಿನಗೆ ಏನು ಕೂಡ ಆಗೋದಿಲ್ಲ ಅಂತೇಳಿ ಅವನ ತಲೆ ಮೇಲೆ ಕೈ ಇಟ್ಟು ಹೇಳ್ತಾರೆ. ಕೆಲವು ನಿಮಿಷಗಳಾಗ್ತವೆ. ಅಲ್ಲಿ ಒಂದು ಆಂಬುಲೆನ್ಸ್ ಬರುತ್ತೆ. ಶಂಕರ ಆಸ್ಪತ್ರೆಗೆ ಆ ಆಂಬುಲೆನ್ಸ್ ಹೋಗುತ್ತೆ. ಡಾಕ್ಟರ್ ಹೇಳ್ತಾರೆ, ಇದೇನು ಆಶ್ಚರ್ಯ, ಇಷ್ಟು ದೊಡ್ಡ ಅಪಘಾತ ಆಗಿದ್ರು ಕೂಡ ಗಂಭೀರ ಗಾಯನೇ ಇಲ್ಲವಲ್ಲ ಅಂತೇಳಿ ಹೇಳ್ತಾರೆ. ಮತ್ತೆ ಕೆಲವು ದಿನ ನಂತರ ಶಂಕರ ಆಸ್ಪತ್ರೆಯಿಂದ ಹೊರ ಬಂತಾನೆ. ಅಲ್ಲಿ ಯಾರು ಬಿಲ್ ಪೇ ಮಾಡಿದ್ರು, ಅಲ್ಲಿ ಯಾರು ಕೊಡ್ತಿದ್ರು ಅನ್ನೋದು ಅವನಿಗೆ ಯಾರುವೇ ಇಲ್ಲ. ಆದ್ರೂ ಕೂಡ ಅವನು ಕೊನೆಗೆ ಡಿಸ್ಚಾರ್ಜ್ ಆಗಿ ಶಂಕರ ಆಸ್ಪತ್ರೆಯಿಂದ ಹೊರ ಬರ್ತಾನೆ. ಆಮೇಲೆ ಅವನು ಹೊರ ಬಂದ ತಕ್ಷಣ ಮಾಡೋದೇನಪ್ಪಾ ಅಂದ್ರೆ, ಎಲ್ಲಿ ಆ ಸನ್ಯಾಸಿಗಳು ಅವ್ರನ್ನ ಹುಡುಕಲು ಹೋಗ್ತಾನೆ. ಆದ್ರೆ ಯಾರಿಗೂ ಕೂಡ ಆ ವ್ಯಕ್ತಿ ಬಗ್ಗೆ ಕೇಳ್ತಾನೆ, ಯಾರು ಕೂಡ ಗೊತ್ತಾಗ್ತಾ ಇಲ್ಲ. ಅವನು ಕೂಡ ಹುಡುಕ್ತಾನೆ, ಸಿಗೋದು ಇಲ್ಲ. ಹೀಗೆ ಒಂದು ಮಠಕ್ಕೆ ಹೋಗ್ತಾನೆ. ಮಠಕ್ಕೆ ಹೋಗಿ ಅಲ್ಲಿ ರಾಯರ ದೊಡ್ಡದಾದಂತಹ ಒಂದು ಫೋಟೋ ನೋಡಿದಾಗ ಅವನ ಕಣ್ಣುಗಳಲ್ಲಿ ಕಣ್ಣಿನ ನೀರು ತುಂಬಿ ಗಡಗಳನೆ ಹರಿತಾ ಇರುತ್ತೆ. ಯಾಕೆ ಗೊತ್ತಾ? ಅವನನ್ನ ರಕ್ಷಿಸಿದಂತಹ ಆ ಸನ್ಯಾಸಿ, ಆ ಯತಿ ಇನ್ಯಾರು ಅಲ್ಲ, ರಾಘವೇಂದ್ರ ಸ್ವಾಮಿಗಳು ರಾಯರಂತೆ ಕಾಣುತ್ತಿದ್ದಂತೆ. ಅವನು ಯಾವುದು ಫೋಟೋ ನೋಡಿದ್ನೋ ಅದೇ ಫೋಟೋದಲ್ಲಿರುವಂತಹ ರಾಯರೇ ಇಲ್ಲಿ ಅವನನ್ನ ಅವತ್ತು ಧೈರ್ಯ ಕೊಟ್ಟು ರಕ್ಷಿಸಿದ್ರಂತೆ. ಆ ಕ್ಷಣದಲ್ಲಿ ಶಂಕರ ಕೈ ಜೋಡಿಸಿ ಹೇಳ್ತಾನಂತೆ, ರಾಯರೇ, ನಾನು ನಿಮ್ಮನ್ನ ನೋಡಲಿಲ್ಲ, ಆದ್ರೆ ನೀವು ನನ್ನನ್ನ ಕಾಪಾಡಿದ್ದೀರಿ. ರಾಯರೇ, ನಾನು ಯಾವತ್ತೂ ಕೂಡ ನಿಮ್ಮನ್ನ ನೋಡಿರ್ಲಿಲ್ಲ, ಆದ್ರೂ ಕೂಡ ನೀವು ನನ್ನನ್ನ ಕಾಪಾಡಿದ್ದೀರಿ ಅಂತ ಹೇಳ್ತಾನಂತೆ. ಭಕ್ತರೇ, ದೇವರು ಕೆಲವೊಮ್ಮೆ ನಮಗೆ ಕಾಣದ ರೀತಿಯಲ್ಲಿ ಬರ್ತಾರೆ. ಆದ್ರೆ ನಿಜವಾದಂತಹ ಭಕ್ತಿ ಇದ್ರೆ ಅವರು ನಮ್ಮನ್ನ ಎಂದಿಗೂ ಕೂಡ ಬಿಡೋದಿಲ್ಲ. ನೀವು ಜೀವನದಲ್ಲಿ ಯಾವಾಗಲಾದರೂ ಒಂಟಿಯಾಗಿದ್ದೀರಿ ಅನ್ನಿಸಿದರೆ ಒಂದು ಮಾತನ್ನ ನೆನಪಿಡಿ, ರಾಯರಿದ್ದಾರೆ.
ಎಲ್ಲರೂ ಕೂಡ ಒಮ್ಮೆ ಒಂದು ಬಾರಿ ಹೇಳಿ ಶ್ರೀ ರಾಘವೇಂದ್ರಾಯ ನಮಃ. ಇನ್ನೊಂದು ಮುಖ್ಯವಾದಂತಹ ವಿಷಯ ಹೇಳಲೇಬೇಕು, ಕಣ್ಣೀರನ್ನ ಒರೆಸಿಕೊಳ್ಳಿ. ನಿಮ್ಮ ಜೀವನದಲ್ಲೂ ಆಗಿದ್ದರೆ ಅದು ನಿಮಗೆ ಮರುಕಳಿಸಿ ಜ್ಞಾಪಕ ಬರ್ತಾ ಇರುತ್ತೆ. ಕೆಲವೊಬ್ಬರ ಜೀವನದಲ್ಲಿ ಆಗಿರುತ್ತೆ, ಅದನ್ನು ಕೂಡ ನೋಡಿರ್ತೀರಾ. ಹಾಗೆ ಆದಷ್ಟು ಕೂಡ ನಾವು ಹಣ ಕೊಡೋದು ಬೇಡ. ಆ ಸಮಯದಲ್ಲಿ ಆಂಬುಲೆನ್ಸ್ ಆಗಲಿ ಇಲ್ಲ ಯಾರೋ ಅವರ ಸಂಬಂಧಿಕರಾಗ್ಲಿ ಫೋನ್ ಮಾಡೋದಾಗ್ಲಿ ದಯವಿಟ್ಟು ಮಾಡಿ. ಮತ್ತೆ ಇನ್ನೊಂದು ಮುಖ್ಯವಾದಂತಹ ವಿಷಯ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾವು ಈ ಮಠಗಳ ದರ್ಶನ ಮಾಡುತ್ತಾ, ರಾಯರ ಬಗ್ಗೆ ಚಿಂತನೆ ಮಾಡುತ್ತಾ, ರಾಯರ ಮಹಿಮೆ ಸಾರುತ್ತಾ, ಎಷ್ಟೋ ಭಕ್ತರನ್ನ, ಸಾಮಾನ್ಯ ಭಕ್ತನ ರಾಯರ ಭಕ್ತರನ್ನಾಗಿ ಪರಿವರ್ತಿಸುತ್ತಾ ಎಲ್ಲವೂ ಕೂಡ ರಾಯರೇ ಮಾಡಿಸ್ತಿರೋದು. ಹಾಗೆಯೇ ಇನ್ನೊಂದು ಮಹಾದೊಡ್ಡ ಕಾರ್ಯ, ಮಹಾದೊಡ್ಡ ಜವಾಬ್ದಾರಿ, ಶ್ರೀ ರಾಘವೇಂದ್ರ ಜಪಾಲಯ 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಜಪ ಮಾಡಲಿಕ್ಕೆ ಒಂದು ಸ್ಥಳ ಬೇಕಾಗಿದೆ. ಆ ಸ್ಥಳಕ್ಕೋಸ್ಕರ ನಾನು ಅಂಗಲಾಚಿ ನಿಮ್ಮೆಲ್ಲರನ್ನ ಕೇಳ್ತಿದ್ದೇನೆ. ಪ್ರತಿಯೊಬ್ಬರು ಕೂಡ ತಮ್ಮ ಕೈಲಾದಂತಹ ಭಕ್ತಿಪೂರ್ವಕವಾದಂತಹ ದೇಣಿಗೆ ನೀಡಿ ಅಲ್ಲಿಯ ಒಂದು ಜಪ ಮಂದಿರ ಮಾಡೋಣ. ಅದಾದ್ಮೇಲೆ ರಾಯರ ಕೃಪೆಯಿಂದ ಸಾಮಾಜಿಕ ಕೆಲಸಗಳು ಕೂಡ ಮಾಡ್ಕೊಂಡು ಹೋಗೋಣ. ಅಂದ್ರೆ ಅನ್ನದಾನವನ್ನ, ನಿತ್ಯ ಜಪವನ್ನ, ಗೋಶಾಲೆಯನ್ನ, ವೃದ್ಧರಿಗೆ ಒಂದು ಆಶ್ರಯವನ್ನ, ಒಂದು ಆಸ್ಪತ್ರೆ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ, ಹಾಗೂ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸಹಾಯ ಮಾಡೋಣ. ಅದರ ಮುಂಚೆ 108 ಕೋಟಿ ಜಪಯಜ್ಞ ಮಾಡ್ಲಿಕ್ಕೆ ಒಂದು ಸ್ಥಳ ಬೇಕಲ್ವಾ? ಆ ಸ್ಥಳವನ್ನ ತಮ್ಮೆಲ್ಲರೂ ಕೂಡ ನಾನು ಬೇಡ್ಕೊಳ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ www.japalaya.org ಭೇಟಿ ನೀಡಿ ಅಲ್ಲಿ ಪೂರ್ತಿ ವಿಷಯವನ್ನ 10 ನಿಮಿಷ ಕೊಡಿ, ಟೈಮ್ ಕೊಡಿ, ಅದನ್ನ ನೋಡಿ. ಈ ರಾಯರ ಭಕ್ತಾಚರಣದ ಇಷ್ಟು ಮಠಗಳನ್ನ ನೋಡಿದ್ದೀರಾ. ನನಗೋಸ್ಕರ, ರಾಯರಿಗೋಸ್ಕರ ಒಂದು 10 ನಿಮಿಷ ಟೈಮ್ ತಗೊಂಡು ಆ ಒಂದು ವೆಬ್ಸೈಟ್ ಅನ್ನ ನೋಡಿ. ಆ ವೆಬ್ಸೈಟ್ ನಲ್ಲಿ ನಿಮಗೆ ಪ್ರತಿ ವಿವರ ಬರುತ್ತೆ. ಹೇಗೆ ದೇಣಿಗೆ ಮಾಡಬೇಕು, ಯಾವ ದೇಣಿಗೆ ಎಲ್ಲಿ ಹೋಗುತ್ತೆ, ಪ್ರತಿಯೊಂದು ಕೂಡ ಒಂದು ಟ್ರಾನ್ಸ್ಪರೆಂಟ್ ಆಗಿದೆ. ಅದಕ್ಕೆ ನೀವು ದೇಣಿಗೆ ಮಾಡುವ ಮೂಲಕ ಆದಷ್ಟು ಬೇಗ ನಾವು ಜಪವನ್ನ ಶುರು ಮಾಡೋಣ. ಈಗ ಮನೆಯಿಂದಲೇ ಕೂಡ ಶುರು ಮಾಡೋಣ, ಆದ್ರೆ ಒಂದು ಸ್ಥಳ ಬೇಕೇ ಬೇಕು. ಅದರಿಂದ ತಮ್ಮಲ್ಲಿ ಕೇಳ್ಕೊಂತಾ ಇದ್ದೇನೆ, 108 ಕೋಟಿ ಶ್ರೀ ರಾಘವೇಂದ್ರಾಯ ನಮಃ ಜಪವನ್ನ ನಾವೆಲ್ಲರೂ ಕೂಡ ಸೇರಿ ಒಂದು ದಿವಸ ಬರಬೇಕು. 1000 ಜನ ಕೂತು ಅಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಜಪವನ್ನ ಜೋರಾಗಿ ಹೇಳಿ ಆ ಆಕಾಶ ಮುಟ್ಟುವಂತಹ ಒಂದು ಘಟನೆ ನಡಿಬೇಕು. ರಾಯರು ಅದನ್ನ ಕೇಳಿ ನಮಗೆ ಆಶೀರ್ವಾದವನ್ನ ಮಾಡಬೇಕು ಅಂತಹ ಕನಸು ನಾನು ಕಂಡಿದ್ದೀನಿ. ತಾವೆಲ್ಲರೂ ಕೂಡ ಕೈ ಜೋಡಿಸ್ತೀರಾ ಅನ್ಕೊಂಡಿದ್ದೀನಿ. ಯಾರ್ಯಾರು ನಮ್ಮ ರಾಯರ ಭಕ್ತ ಚಾನಲ್ನ ರೆಗ್ಯುಲರ್ ವ್ಯೂವರ್ಸ್ ಹಾಗೂ ಹೊಸದಾಗಿ ಬಂದಿರುವಂತಹ ಎಲ್ಲರೂ ಕೂಡ ಎಲ್ಲಾ ರೀತಿಯಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು, ನಮ್ಮ ಜಪಾಲಯಕ್ಕೆ ದೇಣಿಗೆ ಕೊಡೋದು, ಹಾಗೂ ನೀವು ದೇಣಿಗೆ ಕೊಡೋದಲ್ಲದೆ ಮತ್ತಷ್ಟು ಜನಕ್ಕೆ ರಾಯರ ಬಗ್ಗೆ ಹೇಳಿ. ಅವರು ಕೂಡ ಇಲ್ಲೊಂದು ಸಂಸ್ಥೆ ಇದೆ, ಇಲ್ಲೊಂದು ರಾಯರ ಸೇವೆ ಮಾಡ್ತಾ ಇದ್ದಾರೆ, ದೇಣಿಗೆ ಕೊಡ್ಬೋದು ಅಂತೇಳಿ ದೇಣಿಗೆ ಮಾಡಿಸಿ. ಮತ್ತೆ ಈ ಒಂದು ಜಪಾಲಯವನ್ನ ಒಂದು ಅಭೂತಪೂರ್ವವಾದಂತಹ ಇತಿಹಾಸನ ನಿರ್ಮಿಸೋಣ ಅಂತೇಳಿ ನಿಮಗೆ ಬೇಡ್ಕೊಂತೇನೆ. ಪ್ರತಿ ವಾರವೂ ಕೂಡ ಒಂದು ವಿಶೇಷವಾದಂತಹ ಇದು ಮಾಡ್ತೇವೆ. ಮತ್ತು ಮನೆಯಿಂದಲೇ ಜಪ ಮಾಡುವಂತಹ ಒಂದು ಆನ್ಲೈನ್ ಅನ್ನ ನಾವು ಈಗಲೇ ಶುರು ಮಾಡ್ತೇವೆ. ಮುಖ್ಯವಾಗಿ ಕೇಳೋದಪ್ಪ ಅಂದ್ರೆ ನಿಮ್ಮೆಲ್ಲರಿಂದ ದೇಣಿಗೆ. ಅದು ಹೇಗೆ ಕೊಡಬಹುದಂದ್ರೆ, ನನ್ನ ನಂಬರ್ಗೆ ಹಾಯ್ ಮಾಡಿದ್ರೆ ಅಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ. ಇಲ್ಲ www.japalaya.org ಅಂತ ಹೊಡೆದ್ರೆ ನಿಮಗೆ ವೆಬ್ಸೈಟ್ ನಲ್ಲಿ ಬರುತ್ತೆ. ಹಾಗೂ ವಿದೇಶದಿಂದ ನೋಡುತ್ತಿರುವಂತಹ ನಮ್ಮ ಕನ್ನಡಿಗರಾಗ್ಬೋದು, ನಮ್ಮ ಭಾರತೀಯರು, ಯಾವುದೇ ಭಾಷೆಯರಾಗಿರ್ಬೋದು, ರಾಯರ ಭಕ್ತರೆಲ್ಲರೂ ಕೂಡ ಕೈ ಜೋಡಿಸಿ. ನಮಗೆ ರಾಯರು ಏನು ಮಾಡಿಲ್ಲ, ನಾವೇ ಕೊಡಬೇಕು ದೇಣಿಗೆ ಅನ್ಕೋಬೇಡಿ. ಇಲ್ಲಿ ನೀವು ದೇಣಿಗೆಯನ್ನ ಸಂಕಲ್ಪ ಮಾಡಿ, ಈ ಒಂದು ಜಪಾಲಯಕ್ಕೆ ನಾನು ಇಷ್ಟು ಅಂತ ಸಂಕಲ್ಪ ಮಾಡಿ ಕೊಡ್ತಾ ಇದ್ದೇನೆ, ದಯವಿಟ್ಟು ನನ್ನ ಈ ಕಷ್ಟಗಳನ್ನ ನಿವಾರಿಸು ಅಂತೇಳಿ ಇವತ್ತೇ ಸಂಕಲ್ಪ ಮಾಡಿ. ನಿಮಗೆ ಆಗದಿದ್ರೆ ನನಗೆ ಫೋನ್ ಮಾಡಿ. ಖಂಡಿತ ನಿಮಗೆ 3 ತಿಂಗಳಾಗ್ಲಿ, ವರ್ಷದೊಳಗೆ ನಿಮ್ಮ ಎಲ್ಲಾ ಕೆಲಸಗಳು, ನಿಮ್ಮ ಅನಾರೋಗ್ಯ ಆಗ್ಲಿ, ಮತ್ತೆ ಸಂತಾನ ಭಾಗ್ಯ ಆಗ್ಲಿ, ನಿಮಗೆ ಯಾವುದೇ ರೀತಿಯ ತೊಂದರೆ ಇದ್ರೂ ಇವತ್ತೇ ಸಂಕಲ್ಪ ಮಾಡಿ. ಈ ವಿಡಿಯೋ ಮುಗಿತಾನೆ ಕೈಕಾಲು ತೊಳ್ಕೊಂಡು ನೀವು ಸಂಕಲ್ಪ ಮಾಡಿ, ಒಂದು ಗ್ಲಾಸಲ್ಲಿ ನೀರು ತಗೊಂಡು, ತುಳಸಿ ತಗೊಂಡು ಸಂಕಲ್ಪ ಮಾಡಿ, ನೀವು ಈ ಜಪಾಲಯಕ್ಕೆ ನಾನು ಸೇವೆ ಮಾಡಬೇಕು ಅಂತಿದ್ದೇನೆ, ದಯವಿಟ್ಟು ನನ್ನ ಒಂದು ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿ ಆ ಒಂದು ನೀರನ್ನ ಕುಡಿರಿ. ಆಗ ನೋಡಿ ನಿಮ್ಮ ರಾಯರ ದೃಷ್ಟಿ ನಿಮಗೆ ಅವಾಗ ಬಿಡುತ್ತೆ, ನಿಮ್ಮ ಕಾರ್ಯಗಳು ನೆರವೇರುತ್ತೆ ಅನ್ನುತ್ತಾ ನಾನು ಕಳಕಳಿಯ ವಿನಂತಿ ಮಾಡುತ್ತಾ, ಎಲ್ಲರೂ ಸಿಗೋಣ ಜಪಾಲಯದಲ್ಲಿ. ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ, ಶ್ರೀರಾಘವೇಂದ್ರಾಯ ನಮಃ. ಮತ್ತೊಂದು ವಿನಂತಿ, ಈ ವಿಡಿಯೋವನ್ನ ದಯವಿಟ್ಟು ಒಬ್ಬರಿಗಾದ್ರೂ ಶೇರ್ ಮಾಡ್ತೀರಾ? ದಯವಿಟ್ಟು ಒಬ್ಬರಿಗಾದ್ರೂ ಶೇರ್ ಮಾಡಿ. ಮತ್ತೆ ಒಂದು ದಿವಸನಾದ್ರೂ ಪ್ರತಿ ಗುರುವಾರ ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ದಯವಿಟ್ಟು ಈ ವಿಡಿಯೋವನ್ನ ಸ್ಟೇಟಸ್ ಇಕ್ಕಿ ನನಗೆ ಇದೊಂದು ಸಹಾಯ ಮಾಡಿ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ.
ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್. ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ.